ನೀವು ಹೇಳ್ತಾ ಇದ್ರಿ ಇದು ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಟಿಯರಿಗೆ ನಾವು ಇಷ್ಟು ಅಮೌಂಟ್ ಅಂತ ಹಾಕ್ತೀವಿ ಅಂತ, ನಟರಿಗೆ ಹಾಕಲ್ವಾ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದೆ. ಸೊ ಅದು ಮೇಡಮ್ ಅವ್ರು ಮಾತಾಡ್ತಾ ಇದ್ರು ಅಲ್ಲಿ. ಸೊ ಅವ್ರು ಹೇಳಿದ್ರು ಏನಂತಂದ್ರೆ, ನಾವು ಹುಡುಗಿರಿಗೆ ಎಷ್ಟು ಖರ್ಚು ಮಾಡ್ತಾರ ಗೊತ್ತಾ ನಿರ್ಮಾಪಕರು. ಸೊ ಆನ್ ಸೀನಿಯರ್ ಆಕ್ಟರ್ಸ್ ಹೇಳಿದ್ರು ಏನಂತಂದ್ರೆ ದಟ್ ಅವರು ಆಬ್ವಿಯಸ್ಲಿ ಅವರು ಕಮಿಟಿ ಎಲ್ಲ ಬೇಕಾಗಿಲ್ಲ, ಯಾಕಂದ್ರೆ ಬೈಲಾಸ್ ಅಲ್ಲಿ ಇಲ್ಲ ಅದೆಲ್ಲ. ಓಕೆ ಫೈನ್, ನಿಮ್ ಟೆಕ್ನಿಕಲ್ ಇಶ್ಯೂಸ್ ಏನಿದೆ ಅದೆಲ್ಲ ಫೈನ್. ಆದ್ರೆ ಒಬ್ರು ನೋವನ್ನ ಹೇಳ್ಕೊಡುವಾಗ ನೀವು ಅದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ನೀವೆಲ್ಲಾನು ನೀವು ನಾನು ಬರೀ ಹಿಂಗೆ ಮಾಡ್ತೀನಿ ಅಂತ ಹೇಳಕ್ ಆಗಲ್ಲ. ಅವ್ರು ಮಾತು ಎಷ್ಟು ನಿಜ ಇದೆ ಸುಳ್ಳಿದೆ ಅಂತ ಅದ್ರಲ್ಲಿ ಕೇಳೋದ್ರಲ್ಲಿ ಅರ್ಥ ಇಲ್ಲ. ಸೊ ಅವ್ರು ಹೇಳಿದ್ರು ಹೆಣ್ಮಕ್ಳ ಮೇಲೆ ಎಷ್ಟೊಂದು ಖರ್ಚು ಮಾಡ್ತಾರೆ ನಿರ್ಮಾಪಕರು, ಹಾಗಾದ್ರೆ ಬರೀ ಹೀರೋಗಳ ಮೇಲೆ ಮಾತ್ರ ಮಾಡ್ಬೇಕಾ? ಸೊ ಸ್ಟಾರ್ಸ್ ಗಳ ಮೇಲೆ ಮಾತ್ರ ಮಾಡ್ಬೇಕಾ? ಹಾಗಾದ್ರೆ ಹೆಣ್ಮಕ್ಳ ಮೇಲೆ ನೀವು ಒಂದ್ ಸ್ವಲ್ಪ ಅವ್ರಿಗೊಂದು ಗೌರವ ಕೊಟ್ರೆ ಏನ್ ನಾವೆಲ್ಲ ದೊಡ್ಡ ದೊಡ್ಡ ಬಂಗ್ಲೇಸ್ ಕಟ್ಬಿಟ್ಟಿದೀವ? ಇಲ್ಲ, ಇಟ್ಸ್ ನಾಟ್ ಲೈಕ್ ದಟ್. ಬಟ್ ಹಾಗಂತ ಹೇಳಿದ ಮಾತ್ರಕ್ಕೆ ನನಗೇನ್ ಗೌರವ ಇಲ್ಲ ಅಂತಲ್ಲ, ಅಥವಾ ನಾವು ನಮಗ್ ನೋವಿದೆ ಸರ್ ಇದನ್ನ ಕೇಳಿಸ್ಕೊಳ್ಳಿ ಅಂತ ನಾವು ಇನ್ನೂ ಜೋರಾಗಿ ನಾವು ಕೇಳಿದಾಗ ನಾವು ಇಂಡಸ್ಟ್ರಿ ಆಪೋಸಿಟ್ ಇದೀವಿ ಅಂತ ಅಲ್ಲ. ಸೊ ಎಲ್ಲಾ ಪ್ರೊಡ್ಯೂಸರ್ಸ್ ಇಲ್ಲಮ್ಮ ನೀನ್ ಕೂತ್ಕೊ ಅಂತ ಹೇಳಿದ್ರೆ ನಾನು ಕೂತ್ಕೊಳ್ಳಲ್ಲ. ನೀವ್ ಇಲ್ಲಿ ಜಾಗ ಕೊಡಲ್ವಾ? ನನಗೆ ಗೊತ್ತು ನಾನು ಎಲ್ಲಿ ಜಾಗ ಮಾಡ್ಕೊಂಡು ಮಾತಾಡ್ಬೇಕು ಅಂತ ಇರೋದಕ್ಕೆ ತಾನೇ ಹೇಳ್ತಾ ಇರೋದು. ಇನ್ಫ್ಯಾಕ್ಟ್ ನಾವ್ ಇನ್ನು ಸೇಫ್ಟಿ ಕೇಳ್ತಾ ಇದೀವಿ ಅಷ್ಟೇ, ನಮ್ಗೆ ಯಾರ್ದು ತೇಜೋವಧೆ ಮಾಡ್ಬೇಕಂತ ಏನಿಲ್ಲ. ಶ್ರುತಿ ಹರಿಹರನ್ ಅವರ ಹೆಸರು ಕೇಳಿ ಬರ್ತಾರೆ, ಅವರು ಮುಖ್ಯವಾಗಿ ಹೇಳಿರುವಂತೆ. ಅದು ಬಿಟ್ಟು ಉಳಿದ ನಟಿಯರು, ಈಗಿನ ನಟಿಯರು ಆ ಫೈರ್ ಸಂಸ್ಥೆ ಮೂಲಕ ಏನಾದ್ರು ಹೇಳಿದ್ದಾರೆ? ಯಾಕಂದ್ರೆ ಅವ್ರು ಯಾರು ಮುಂದೆ ಬಂದು ಇವಾಗ ಮಾತಾಡಿಲ್ಲ. ಸೊ ನಿಮ್ಮ ಫೈರ್ ಸಂಸ್ಥೆಗೆ ಕಮಿಟಿಯಲ್ಲಿ ಯಾರಾದ್ರೂ ಧ್ವನಿ ಎತ್ತಿದ್ದಾರೆ? ಜೊತೆಗೆ 150 ಜನಕ್ಕೆ ಹೆಚ್ಚು ಸಹಿ ಮಾಡಿದ್ದಾರೆ. ನನ್ನೊಂದು ಪ್ರಶ್ನೆ ಹಾಗೆ ಕವಿತಾ ಮೇಡಮ್ ಕೇಳಬೇಕಾಗಿದೆ, ಅದು ಸ್ವಇಚ್ಛೆಯಿಂದ ಅವರು ನಾವು ಯಾರಿಗೂ ಫೋರ್ಸ್ ಮಾಡಿಲ್ಲ. ನನ್ನ ಪ್ರಶ್ನೆ, ಅವರು ಇಲ್ಲ ಈ ತರದ ಕಮಿಟಿ ಇದೆ, ಕಮಿಟಿನ ಸಪೋರ್ಟ್ ಮಾಡ್ಬೇಕು ಅಂತ ಎಲ್ಲರೂ ಸ್ವಇಚ್ಛೆಯಿಂದ ಮಾಡಿರೋದು, ಅಥವಾ ಇಲ್ಲ ಒಂದೇನೋ ಇರ್ಲಿ ಬಿಡಪ್ಪ ನಮ್ದು ಒಂದು ಸೈನ್ ಅನ್ನೋ ತರ ಲೆಕ್ಕಾಚಾರ? ಒಂದಿಷ್ಟು ನಟಿಯರನ್ನ ಕೇಳಿದಾಗ ಅಂತ ಹೇಳಿದ್ರು, ಅಂದ್ರೆ ಅವ್ರು ಹೇಳಿದ್ರು ನಾವು ಸಹಿ ಹಾಕಿದ್ದೀವಿ ಅನ್ನೋ ಒಂದಿದೆ. ಸೊ ಅದೇ ಅಕೌಂಟಬಿಲಿಟಿ ಪ್ರಾಬ್ಲಮ್ ಯಾವಾಗ್ಲೂ ಇದ್ದಿದೆ ನಮ್ಮ ಇಂಡಸ್ಟ್ರಿನಲ್ಲಿ. ಏನಂದ್ರೆ ಮೀಡಿಯಾದಲ್ಲಿ ಸೌಂಡ್ ಆಗುತ್ತೆ ಅಥವಾ ನಿಜವಾಗ್ಲೂ ಇದರಿಂದ ಏನಾದ್ರೂ ಆಗುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ, ಬಿಕಾಸ್ ಇಲ್ಲಿವರೆಗೂ ಆಗಿರ್ಲಿಲ್ಲ. ಸೊ ಇವಾಗ ಅವ್ರು ಹೇಳಿದ್ದಾರೆ ಪಾಶ್ ಕಡ್ಡಾಯ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ನೋಡ್ಬೇಕು ಇನ್ನೇನ್ ಅವ್ರು ಡಿಸೈಡ್ ಮಾಡ್ತಾರೆ ಅಂತ. ಅಫ್ಕೋರ್ಸ್ ತುಂಬಾ ಜನ ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಸೊ ಏನ್ ಮಾಡ್ತಾರೆ, ನನಗೆ ನಂಬಿಕೆ ಇದೆ ದಟ್ ಅದು ಪಾಶ್ ನ ಏನಕ್ ಬೇಡ ಅಂತೀರಾ ನೀವು? ಸೇಫ್ಟಿ ನಾವು ಕೇಳ್ತಾ ಇದೀವಿ ಅಂದ್ರೆ ಅದ್ರಲ್ಲಿ ಮ್ಯಾಂಡೇಟ್ರಿ ಅದನ್ನ ಏನಕ್ ಬೇಡ ಅಂತ ಹೇಳೋದು ಅಲ್ವಾ? ದಟ್ಸ್ ವಾಟ್. ಇಲ್ಲೂ ಕೇಳಲಿಲ್ಲ ಫಸ್ಟ್ ಅವರು. ಆಮೇಲೆ ನಾನು ಅವ್ರಿಗೆ ಹೇಳ್ಬೇಕಾಯ್ತು ದಟ್ ನಾನು ನಟಿಯಾಗಿ ಆದ್ರೂ ನನ್ನ ಮಾತನ್ನ ಕೇಳಿ ನೀವು ಅಂತ ಹೇಳಿದ್ಮೇಲೆ ಆಮೇಲೆ ಕೇಳಿಸ್ಕೊಂಡ್ರು. ಅಲ್ಲೂ ಕೂಡ ನನಗೆ ತುಂಬಾ ಆಪೋಸಿಷನ್ ಬಂತು. ನೀವ್ ನೋಡಿರ್ತೀರಾ, ಸಪ್ರೆಷನ್ ಬಂತು, ಇಲ್ಲ ಅಂತಲ್ಲ. ಬಟ್ ಅದೇ ನಾನು ಹೇಳ್ತಾ ಇರೋದು, ಇದು ಪರ್ಸನಲ್ ಅಲ್ಲ. ಇವಾಗ ನಾನು ಹೋಗಿ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಿಂತ ಇನ್ ಮುಂದೆ ಕೂಡ ಇದಾಗಬಾರ್ದು. ಅದೇ ಹೇಳ್ತಾ ಇರೋದು, ಪ್ರೊಫೆಷನಲ್ ಯಾವ್ದು ಅನ್ಪ್ರೊಫೆಷನಲ್ ಯಾವ್ದು ಅನ್ನೋ ಲೈನೇ ಇಲ್ಲ ಇಲ್ಲಿ. ಅದು ಬರ್ಬೇಕು, ಅದು ಸೇಫ್ಟಿ. ನಾವು ಕೇಳಿಸ್ಕೊಳ್ಳೋದು ಏನೇನೋ ಕೆಟ್ಟ ಪದಗಳು ಕೇಳಿಸ್ಕೊಳ್ಳೋದು ಇಸ್ ನಾಟ್ ಸೇಫ್ಟಿ ಇನ್ ಮೈ ಒಪಿನಿಯನ್. ಇಲ್ಲ ನಮ್ಮ ಆಂತರಿಕ ವಿಷಯ ಆಮೇಲೆ ಮಾತಾಡಿ ಅಂತಂದ್ರು. ಸೊ ಇದೇ ತರ ಎಲ್ಲರೂ ಬರ್ತಾರಾ? ಎಲ್ಲರಿಗೂ ಅಷ್ಟೊಂದು ವ್ಯವಸ್ಥೆ ಇದೆಯಾ? ಪ್ರತಿ ಸಲ ಬಂದ ತಕ್ಷಣ ಎಲ್ಲ ಸಾಲ್ವ್ ಆಗ್ಬಿಡುತ್ತಾ? ಅಂಡ್ ನಾನ್ ಹೇಳ್ತಾ ಇರೋದು, ನಾವಿಲ್ಲಿ ಬಂದು ಸಾಲ್ವ್ ಮಾಡೋದಲ್ಲ ಪ್ರಾಬ್ಲಮ್, ಆಗ್ಲೇಬಾರ್ದು ಅಂತ ನಾನು ಹೇಳ್ತಾ ಇರೋದು. ಎಕ್ಸಾಕ್ಟ್ಲಿ ಆಗ್ಬಾರ್ದು ಅನ್ನೋದೇ ಅದಕ್ಕೆ ಹೇಳ್ತಾರೆ.